everyone, welcome to Max Easy. We are discuss about chapter 2 polynomial NCERT book alli, that is chapter 4. So last video alli now given the list of expression that is polynomial in one variable or not. So adanna discuss madidvi. So kottira polynomial kottira expression adu polynomial ilva anta discuss madidvi. ಇವತ್ತು ಎಕ್ಸಸೈಸ್ 2.1 ಅಲ್ಲಿ ರಿಮೈನಿಂಗ್ ಮೈನ್ಸ್ ನೋಡೋಣ. ಸೊ ನೀವು ರೆಗ್ಯುಲರ್ ಆಗಿ ವಿಡಿಯೋ ನೋಡಿ. ಸೊ ನಮ್ಮ ಚಾನಲ್ಗೆ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಅವರ್ ಚಾನಲ್. ಇದು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಎಂಕರೇಜ್ಮೆಂಟ್ ಆಗಿರುತ್ತೆ. ಲೆಟ್ಸ್ ಗೋ ಟು ದಿ ಸೆಕ್ಷನ್. ಫಸ್ಟ್ ಮೆನ್ ಆಲ್ರೆಡಿ ಕಂಪ್ಲೀಟೆಡ್ ಇನ್ ಪ್ರೀವಿಯಸ್ ವಿಡಿಯೋನು. ಸೊ ಅದು ನೀವು ನೋಡಿಲ್ಲ ಅಂದರೆ ಐಕಾರ್ಡಲ್ಲಿ ಲಿಂಕ್ ಕೊಡ್ತೀನಿ, ಆ ವಿಡಿಯೋ ಹೋಗಿ ಚೆಕ್ ಮಾಡಿ. ಸೊ ಸೆಕೆಂಡ್ ಮೇನಿಂದ ನೋಡೋಣ. ಸೊ ವಾಟ್ ಇಸ್ ದ ಸೆಕೆಂಡ್ ಮೇನ್? ರೈಟ್ ದ coefficient of x square in each of the following. So we can get the equation 2 plus x square plus x. So idralli x square coefficient now baribeku. So first now we know that this is polynomial in one variable. How can we identify polynomial in one variable? So polynomial ilva anta heng check ಮಾಡ್ತೀವಿ? First ಅದರಲ್ಲಿ ಪವರ್ಸ್ ಎಕ್ಸ್ಪೋನೆಂಟ್ ಶುಡ್ ಬಿ ಪಾಸಿಟಿವ್. ಸೊ ಪವರ್ ಆಫ್ ದ ಎಕ್ಸ್ಪೋನೆಂಟ್ಸ್ ಪಾಸಿಟಿವ್ ಆಗಿರಬೇಕು. ದೇರ್ಫೋರ್ ದಟ್ ಇಸ್ ಅ ಪಾಲಿನಾಮಿಯಲ್. ಆ್ಯಂಡ್ ಇನ್ ಫುಲ್ ಥ್ರೂ ಔಟ್ ದ ಎಕ್ಸ್ಪ್ರೆಷನ್ ಓನ್ಲಿ ಒನ್ ವೇರಿಯಬಲ್ ಇರಬೇಕು. ಸೊ ದಟ್ ಈಸ್ ಪಾಲಿನಾಮಿಯಲ್ ಇನ್ ಒನ್ ವೇರಿಯಬಲ್. ಸೊ ಇದರಲ್ಲಿ ಇರೋದು ಎಲ್ಲ ಪವರ್ಸ್ ನೋಡುವಾಗ ಯಾವುದೇ ನೆಗೆಟಿವ್ ಪವರ್ಸೇ ಇಲ್ಲ. ಸೊ ಎಲ್ಲ ಪಾಲಿನಾಮಿಯಲ್ ಇನ್ ಒನ್ ವೇರಿಯಬಲ್. ಓಕೆ. ಸೊ ಇದರಲ್ಲಿ ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ ಬರಿಬೇಕು. ಸೊ ನೆಕ್ಸ್ಟ್ ಇಸ್ ಕೋಎಫಿಷಿಯಂಟ್ ಅಂದರೆ ಏನು? ದಟ್ ಈಸ್ ವೇರಿಯಬಲ್ ಬಿಫೋರ್ ದ ನಂಬರ್. ಓಕೆ, ವೇರಿಯಬಲ್ ಜೊತೆಲಿರೋ ನಂಬರು ದಟ್ ಇಸ್ ಕೋಎಫಿಷಿಯಂಟ್. ಓಕೆ, ಸೊ ಇನ್ ದಟ್ ಈಕ್ವೇಷನ್ ಸಿ ಫಸ್ಟ್ ಒನ್ ಇಸ್ 2 ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್. ಸೊ ಎಕ್ಸ್ ಸ್ಕ್ವೇರ್ ಇದೆ. ಸೊ ಕ್ವೆಶನ್ ಕೇಳಿರೋದು ಎಕ್ಸ್ ಸ್ಕ್ವೇರ್ಗೆ. ಸೊ ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ ಬರಿಬೇಕು. ಸೊ ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ ಅಂದರೆ ಎಕ್ಸ್ ಸ್ಕ್ವೇರ್ ಜೊತೆಲಿ ಟುಗೆದರ್ ವಾಟ್ ಇಸ್ ದ ನಂಬರ್ ಇಸ್ ದೇರ್. ಪ್ಲಸ್ 2 ಎಲ್ಲ ಇಲ್ಲ. ಸೊ ದಟ್ ಇಸ್ ಮಲ್ಟಿಪಲ್ ಆಫ್ ಟುಗೆದರ್ ಇರೋ ನಂಬರ್ ಬರಿಬೇಕು. ಸೊ ಏನೂ ಇಲ್ಲ ಇಲ್ಲಿ. ಏನೂ ಇಲ್ಲ ಅಂದರೆ ಇಟ್ ಈಸ್ ಕಂಟೈನ್ 1. ಓಕೆ, 1 ಇಂಟು ಎಕ್ಸ್ ಸ್ಕ್ವೇರ್ ದಟ್ ಈಸ್ ಎಕ್ಸ್ ಸ್ಕ್ವೇರ್. ಓಕೆ, ಸೊ ದಟ್ ಈಸ್ 1. ಸೊ ಏನು ಬರಿಬೇಕು? ದ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಇಸ್ 1. ಸೊ ದಿಸ್ ಇಸ್ ದ ಸೊಲ್ಯೂಷನ್. Okay, the coefficient of x square is 1. In case x ಕೇಳಿದರೆ see x ಗೆ before ಏನು ನಂಬರ್ ಇದೆ? that also 1. So the coefficient of x is also 1. Okay, second equation 2 minus x square plus x cube. ಸೊ ಇದರಲ್ಲಿ ಏನು ಕೋಎಫಿಷಿಯಂಟ್ ಯಾವುದಕ್ಕೆ ಬೇಕು? ಎಕ್ಸ್ ಸ್ಕ್ವೇರ್ಗೆ ಬೇಕಾ ಎಕ್ಸ್ ಕ್ಯೂಬ್ಗೆ ಬೇಕಾ? ಕ್ಯೂಬ್ ಇಲ್ಲ, ಸ್ಕ್ವೇರ್. ಸೊ ಸ್ಕ್ವೇರ್ಗೆ ಬೇಕು. ಸೊ ಸ್ಕ್ವೇರ್ ಮುಂದೆ ಏನು ನಂಬರ್ ಇದೆ? ಸೊ ಏನಿಲ್ಲ ಅಂದರೆ ವಾಟ್ ಇಸ್ 1. ಬಟ್ ಇಲ್ಲಿ 1 ಅಂತ ಬರೆದ್ರೆ ರಾಂಗು. ಏನು ಬರಿಬೇಕು? ದಟ್ ಈಸ್ -1. ಸೊ ಯು ಶುಡ್ ಟೇಕ್ ಟು ದಟ್ ಕೋಎಫಿಷಿಯಂಟ್ ಅಲಾಂಗ್ ವಿತ್ ದ ಸೈನ್. ಸೊ ದ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಇಸ್ -1 is pi/2 x square plus x. ಸೊ pi/2 x square plus x. ಸೊ ಇದರಲ್ಲಿ ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ ಥ್ರೂ ಔಟ್ ಈಕ್ವೇಷನ್ ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟೇ ಫೈಂಡ್ ಔಟ್ ಮಾಡಬೇಕು. ಸೊ ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ ಏನಿದೆ? pi/2. ದಟ್ ಆಲ್ಸೋ ಪ್ಲಸ್. ಸೊ ದ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಇಸ್ ವಾಟ್ ಇಸ್ ದಟ್? pi/2. In case minus means we should put minus. Plus means no need to put plus. Understood? So next one √2x minus 1. So idrallino x square coefficient. First see the expression. X square term is there? No. So x square term is not there, means the coefficient is 0. The coefficient of x square is 0. Okay. So ಅರ್ಥ ಆಯ್ತಾ? ಸೊ ಎಕ್ಸ್ ಸ್ಕ್ವೇರ್ ವೇರಿಯಬಲ್ ಮುಂದೆ ಏನು ನಂಬರ್ ಇದೆಯೋ ಅಲಾಂಗ್ ವಿತ್ ದ ಸೈನ್ ದಟ್ ಇಸ್ ದ ಕೋಎಫಿಷಿಯಂಟ್. ಎಕ್ಸ್ ಸ್ಕ್ವೇರ್ ವೇರಿಯಬಲೇ ಇಲ್ಲ ಅಂದರೆ ದಟ್ ಇಸ್ 0. ಓಕೆ, ಸೊ ಥರ್ಡ್ ಒನ್, ಗಿವ್ ಒನ್ ಎಕ್ಸಾಂಪಲ್ ಈಚ್ ಆಫ್ ಎ ಬೈನಾಮಿಯಲ್ ಆಫ್ ಡಿಗ್ರಿ 35 and of a
monomial of degree 100. So ಏನು ಕೇಳಿದ್ದಾರೆ example, you want to write that one example of binomial. What is the meaning of binomial, monomial and trinomial? Already you learned the basic algebraic expression is previous class. So previous year ಅಲ್ಲಿ learn ಮಾಡಿರ್ತೀರಾ. monomial ಅಂದರೆ algebraic expression contain only one term, that is monomial. Okay, expression ಅಲ್ಲಿ only one term ಇದ್ರೆ that is monomial. So expression ಅಲ್ಲಿ two term ಇದ್ರೆ that is binomial. We can join to that any one of the operation, that is addition ಆಗಿರ್ಬೋದು ಇಲ್ಲ subtraction ಆಗಿರ್ಬೋದು. But that is only one term ಇದ್ರೆ monomial, two term ಇದ್ರೆ binomial, three term ಇದ್ರೆ trinomial, more than of three term ಇದ್ರೆ that is polynomial. Okay, so you want to write that monomial in one example. monomial ಅಲ್ಲಿ one example ಬರಿಬೇಕು, binomial ಅಲ್ಲಿ one example, and then given the degree. So degree means where you should write exponents power. Okay, that is degree. So you should write any one of the example. ಹಿಂಗೆ ಬರಿಬೇಕು ಅಂತ ನೀಡೇ ಇಲ್ಲ. So first one, a binomial of degree, ಏನು ಡಿಗ್ರಿ ಇರಬೇಕು 35. Okay, so any two term, so that is any one x, only x ತಗೋಬೋದು, then plus 4, this is the two term. Okay, or 3x ಹಿಂಗೆ ತಗೋಬೋದು, no problem. ಡಿಗ್ರಿ ಏನಿರಬೇಕು 35. So we should take the degree of the binomial 35. So ಇದು ಏನಾದರೂ ಇರ್ಬೋದು. So you want to write the two term. ಇದು ಒಂದು x 35 ಕಂಟೈನ್ ಇರಬೇಕು, ಅದು ಓನ್ಲಿ ನೀವು ಕೋಎಫಿಷಿಯಂಟ್. ಸಿ ದಿಸ್ ಇಸ್ ವೇರಿಯಬಲ್, ಕೋಎಫಿಷಿಯಂಟ್ ಆ್ಯಂಡ್ ದೆನ್ ಡಿಗ್ರಿ. ಇದು ಫುಲ್ ಕಂಟೈನ್ ಮಾಡಿರೋದು ಒಂದು ಟರ್ಮ್, ಇದು ಒಂದು ಟರ್ಮ್, ಇದು ಒಂದು ಟರ್ಮ್, ಇದು ಕಾನ್ಸ್ಟೆಂಟ್. ಓಕೆ, ಸೊ ನೀವು ಎಕ್ಸ್ 35 ಅಂದರೆ 35 ಡಿಗ್ರಿ ಬರೆದಿರೋದು ಒಂದು ಟರ್ಮ್ ಬರ್ದಿ ಯು ಶುಡ್ ರೈಟ್. ಓಕೆ, ಸೊ ರಿಮೈನಿಂಗ್ ಒನ್ ಆಫ್ ದ ಟರ್ಮ್ ಯಾವುದು ಬೇಕಂದರೆ 34 ಇರ್ಬೋದು, ಎಕ್ಸ್ 34 ಇರ್ಬೋದು, ಆರ್ ಯು ಶುಡ್ ನಾಟ್ ರೈಟ್ y 34 ಅಂತೆಲ್ಲ ಇಲ್ಲ, ದಟ್ ಈಸ್ ನಾಟ್ ಇನ್ ಒನ್ ವೇರಿಯಬಲ್ ಅಂತ ಮೆನ್ಷನ್ ಮಾಡಿಲ್ಲ. ಸೊ ವಿ ಕ್ಯಾನ್ ರೈಟ್. ಓಕೆ, ಸೊ ಎನಿ ಒನ್ ಆಫ್ ದಟ್, ಬಟ್ ವಿ ಶುಡ್ ನಾಟ್ ಮೋರ್ ದೆನ್ ಆಫ್ 35ಗೆ ಜಾಸ್ತಿ ಬರೆಯೋಂಗಿಲ್ಲ, ಬಿಕಾಸ್ ವಿ ಶುಡ್ ರೈಟ್ ದ 35. ಸೊ 35ಗಿಂತ ಜಾಸ್ತಿ ಬರೆಯೋಂಗಿಲ್ಲ. ಸೊ ವಿ ಕ್ಯಾನ್ ಟೇಕ್ ಲೆಸ್ ದೆನ್ ಆಫ್ 35, ಯಾವುದು ಬೇಕಂದರೆ ಬರಿಬೋದು, 36 ಎಲ್ಲ ಬರೆಯೋಂಗಿಲ್ಲ, ಓನ್ಲಿ ವಿ ಕ್ಯಾನ್ ಟೇಕ್ ಟು ದಟ್ ಲೆಸ್ ದೆನ್ ಆಫ್ 35. ಯಾ monomial of degree 100. monomialಗೆ ಒನ್ ಆಫ್ ದ ಎಕ್ಸಾಂಪಲ್ ಡಿಗ್ರಿ 100 ಬರಿಬೇಕು. ಸೊ monomial means that is only one term. So any one of the variable x or y t anyone you can take, that is degree we should write 100. That's all. ಸೊ ಇದಕ್ಕೆ ಮುಂದೆ ಕೋಎಫಿಷಿಯಂಟ್ ಬರೆಯೋದು ಲೀವ್ ಮಾಡೋದು your choice. ಸೊ ಅದು 3 ಅಂತ ಬರಿಬೋದು, 4 ಅಂತ ಬರಿಬೋದು, ಇಲ್ಲ √2 ಅಂತ ಬರಿಬೋದು, √5 ಅಂತ ಬರಿಬೋದು, ವಾಟ್ ಎವರ್ ಇಟ್ ಈಸ್ ಯು ಕ್ಯಾನ್ ರೈಟ್. ಬಟ್ power should be 100, exponent power should be 100, and only contain one term, that is monomial. Okay, next mind, write the degree of each of the following polynomials. So we should write the degree of the polynomial. Already I explained what is the degree of the polynomial, that is exponents or power, that is degree of the polynomial. So ಒಂದೊಂದಕ್ಕೂ ಈ ಡಿಗ್ರಿ ಬರಿಬೇಕು. ಹೆಂಗೆ ಅದು ಪಾಲಿನಾಮಿಯಲ್ ಡಿಗ್ರಿ ಕನ್ಸಿಡರ್ ಮಾಡ್ತೀವಿ? ಸಿ ದ ಎಕ್ಸಾಂಪಲ್. ಫಸ್ಟ್ ಒನ್ 5x ಪವರ್ 3, ಸೊ ಎಕ್ಸ್ ಕ್ಯೂಬ್, ಪ್ಲಸ್ 4x ಪವರ್ 2, ಸೊ ಎಕ್ಸ್ ಸ್ಕ್ವೇರ್ಡ್, ಪ್ಲಸ್ 7x. ಸೊ 5x ಕ್ಯೂಬ್ ಪ್ಲಸ್ 4x ಸ್ಕ್ವೇರ್ಡ್ ಪ್ಲಸ್ 7x. ಇದರಲ್ಲಿ ಸಿ ಇಯರ್ ಎಕ್ಸ್ ಪವರ್ 3 ಇಸ್ ದೇರ್, ಎಕ್ಸ್ ಪವರ್ 2 ಇಸ್ ದೇರ್, ಇಲ್ಲಿ ಎಕ್ಸ್ ಪವರ್ ಏನೂ ಇಲ್ಲ ಅಂದರೆ ದಟ್ ಇಸ್ 1. ಸೊ ವಿಚ್ ಒನ್ ವಿ ಕ್ಯಾನ್ ಟೇಕ್ ದ ಡಿಗ್ರಿ? ಸೊ ಇಲ್ಲಿ 1 ಇದೆ, 2 ಇದೆ, 3 ಇದೆ. ಸೊ ಯಾವ ತಗೋಬೇಕಂದ್ರೆ ವಿ ಶುಡ್ ಟೇಕ್ ದ ಹೈಯೆಸ್ಟ್ ಪವರ್ ಆಫ್ ದ ವೇರಿಯಬಲ್ ಎಕ್ಸ್. ಓಕೆ, ಇಲ್ಲಿ ಎಕ್ಸ್ ವೇರಿಯಬಲ್ ಇದೆ, ಸೊ ವಿ ಶುಡ್ ಟೇಕ್ ದ ಹೈಯೆಸ್ಟ್ ಪವರ್ ಆಫ್ ದ ಎಕ್ಸ್. ಸೊ ಇಲ್ಲಿ ವೈ ಇದೆ, ವಿ ಶುಡ್ ಟೇಕ್ ದ ಹೈಯೆಸ್ಟ್ ಪವರ್ ಆಫ್ ದ ವೈ. ಹೈಯೆಸ್ಟ್ ಪವರ್ ಆಫ್ ದ ಕಂಟೈನ್ ದ ವೇರಿಯಬಲ್, ಹೈಯೆಸ್ಟ್ ಪವರ್ ವಿ ಶುಡ್ ಟೇಕ್, ದಟ್ ಇಸ್ ದ ಡಿಗ್ರಿ ಆಫ್ ದ ಪಾಲಿನಾಮಿಯಲ್. ಸೊ ನಾವು ಪಾಲಿನಾಮಿಯಲಲ್ಲಿ ಇದು ಕೋಎಫಿಷಿಯಂಟ್, ಇದು ವೇರಿಯಬಲ್, ಇದು ಡಿಗ್ರಿ ಪವರ್ ಅಂತ ಹೇಳಿದ್ವಿ. ಈ ಡಿಗ್ರಿ ಫುಲ್ ಥ್ರೂಔಟ್ ಪಾಲಿನಾಮಿಯಲ್ಗೆ ಹೆಂಗೆ ಕ್ಯಾಲ್ಕುಲೇಟ್ ಆಗುತ್ತೆ? ಸಿ ಇಲ್ಲಿ 1 ಇದೆ, ಸೊ ಇದು ಡಿಗ್ರಿ 1 ಪಾಲಿನಾಮಿಯಲ್ ಇಲ್ಲ, ಇದು 2 ಇದೆ, ಡಿಗ್ರಿ 2 ಪಾಲಿನಾಮಿಯಲ್ ಇಲ್ಲ. ಸೊ ಹೈಯೆಸ್ಟ್ ಡಿಗ್ರಿ ಇಸ್ 3. ಸೊ ದಿಸ್ ಇಸ್ ದಟ್ ಡಿಗ್ರಿ 3 ಪಾಲಿನಾಮಿಯಲ್. ಓಕೆ, ದಿಸ್ ಇಸ್ ಡಿಗ್ರಿ 3 ಪಾಲಿನಾಮಿಯಲ್. ಸೊ ಆನ್ಸರ್ ಬರೆಯುವಾಗ ದಟ್ ಇಸ್ ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಇಸ್ ವಾಟ್ ಇಸ್
3. So which is the highest degree? That is we should write. Next one, see, 4 minus y square. So this is polynomial in y variable. So we should take the highest y variable, highest degree. So illi y variable illa, illi matra yenide 2. So we can go on to the highest variable, power is 2. So that is highest power of the variable is 2. So therefore degree of the polynomial is 2. 5t minus root 7. See this one 5t one term, root 7 constant. So here variable is t. So what is the power of t? ಏನು ಕೊಟ್ಟಿಲ್ಲ ಅಂದರೆ that is the power is exponents is 1. So ಬೇರೆ ಯಾವುದು ವೇರಿಯಬಲ್ ಇಲ್ಲ. Degree of the polynomial is 1. See, contain only constant. So constants ಮಾತ್ರ ಇದೆ. ಅದರಲ್ಲಿ x and x power 2 ಯಾವುದು ವೇರಿಯಬಲ್ ಇಲ್ಲ, ಓನ್ಲಿ ಕಾನ್ಸ್ಟೆಂಟ್ಸ್ ಮಾತ್ರ ಇದೆ. ಸೊ ಆಲ್ರೆಡಿ ಹೇಳಿದ್ದೀನಿ ಕಾನ್ಸ್ಟೆಂಟ್ಸ್ಗೆ ಪವರ್ ಏನಂತ. ಸೊ ಹಂಗಂದ್ರೆ ಏನು ಮೀನಿಂಗ್? ಇನ್ ಕೇಸ್ ಎಕ್ಸ್ ವೇರಿಯಬಲ್ ಇದ್ರೂ, ಸೊ ದಟ್ ಇಸ್ ವಿ ಕ್ಯಾನ್ ಟೇಕ್ ಎಕ್ಸ್ ಅಂದರೆ ದಟ್ ಇಸ್ ಪವರ್ ಇಸ್ 0. ಎಕ್ಸ್ ಟು ದಿ ಪವರ್ ಲಾಸ್ಟ್ ಇಯರ್ ಲರ್ನ್ ಮಾಡಿದರೆ ಎಕ್ಸ್ಪೊನೆನ್ಸಲ್ಲಿ a to the power 0 is 1. So 3 into 1. So therefore, so here x to the power is 1. ಯಾವುದು ವೇರಿಯಬಲ್ ಇಲ್ಲ ಕಾನ್ಸ್ಟೆಂಟ್ಸ್ ಬಂದಿದ್ರೆ ಅಂದರೆ ಅದಕ್ಕೆ ಡಿಗ್ರಿ ಇಸ್ 0. ಸೊ ದ ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಇಸ್ 0. ಫಿಫ್ತ್ ಮೈನ್, ಕ್ಲಾಸಿಫೈ ದಿ ಫಾಲೋಯಿಂಗ್ ಆಸ್ ಲೀನಿಯರ್, ಕ್ವಾಡ್ರಾಟಿಕ್ ಆ್ಯಂಡ್ ಕ್ಯೂಬಿಕ್ ಪಾಲಿನಾಮಿಯಲ್ಸ್. ಸೊ ಫಸ್ಟ್ ಮೈನಲ್ಲಿ ಪಾಲಿನಾಮಿಯಲ್ ಇನ್ ಒನ್ ವೇರಿಯಬಲ ಇಲ್ವಾ ಅಂತ ಚೆಕ್ ಮಾಡಿದ್ದೀವಿ. ಸೆಕೆಂಡ್ ಮೈನಲ್ಲಿ ಕೋಎಫಿಷಿಯಂಟ್ ಬಗ್ಗೆ ಲರ್ನ್ ಮಾಡಿದ್ದೀವಿ. ಥರ್ಡ್ ಮೈನಲ್ಲಿ ಸೊ ಎನಿ ಒನ್ ಆಫ್ ದ ಡಿಗ್ರಿ ಗಿವನ್ ಮೀನ್ಸ್ ಹೌ ಕ್ಯಾನ್ ವಿ ಫ್ರೇಮ್ ದ ಮೋನೋಮಿಯಲ್ ಬೈನಾಮಿಯಲ್ ಲರ್ನ್ ಮಾಡಿದ್ದೀವಿ. ಫೋರ್ತ್ ಮೈನಲ್ಲಿ ಡಿಗ್ರಿ ಲರ್ನ್ ಮಾಡಿದ್ವಿ. ಸೊ ವಾಟ್ ಇಸ್ ದ ಪಾಲಿನಾಮಿಯಲ್ ಗಿವನ್ ಮೀನ್ಸ್ ವಿಚ್ ಇಸ್ ದ ಡಿಗ್ರಿ 2 3 4 ಅಂತ ಲರ್ನ್ ಮಾಡಿದ್ವಿ. ಸೊ ಇಟ್ ಇಸ್ ಕಂಟಿನ್ಯೂ ಆನ್ ದ ಫಿಫ್ತ್ ಮೈನ್. ವಿ ಶುಡ್ ಕ್ಲಾಸಿಫೈ ದ ಲೀನಿಯರ್, ಕ್ವಾಡ್ರಾಟಿಕ್, ಕ್ಯೂಬಿಕ್ ಪಾಲಿನಾಮಿಯಲ್. ಹೌ ಕ್ಯಾನ್ ವಿ ಕ್ಲಾಸಿಫೈ ಗಿವನ್ ಪಾಲಿನಾಮಿಯಲ್ ಇಸ್ ಲೀನಿಯರ್, ಕ್ವಾಡ್ರಾಟಿಕ್ ಆ್ಯಂಡ್ ಕ್ಯೂಬಿಕ್? ಹೆಂಗೆ ಕ್ಲಾಸಿಫೈ ಮಾಡ್ತೀವಿ ಅಂದರೆ ಡಿಪೆಂಡ್ ಆನ್ ದ ಡಿಗ್ರಿ. ಸೊ ಪಾಲಿನಾಮಿಯಲ್ ಡಿಗ್ರಿ ನೋಡಿನೇ ನಾವು ಏನು ಹೇಳ್ತೀವಿ? ದಟ್ ಈಸ್ ಲೀನಿಯರ್, ಕ್ವಾಡ್ರಾಟಿಕ್, ಕ್ಯೂಬಿಕ್ ಅಂತ ಹೇಳ್ತೀವಿ. ಓಕೆ, ಹೆಂಗೆ ಡಿಪೆಂಡ್ ಮಾಡ್ತೀವಿ ಅಂದರೆ, ಸೊ ಪಾಲಿನಾಮಿಯಲ್ ಡಿಗ್ರಿ ಸೊ 1, ಪಾಲಿನಾಮಿಯಲ್ ಡಿಗ್ರಿ 1 ಆಗಿದ್ರೆ ದಟ್ ಈಸ್ ಲೀನಿಯರ್ ಪಾಲಿನಾಮಿಯಲ್. ಓಕೆ, ದಟ್ ಈಸ್ ಲೀನಿಯರ್ ಪಾಲಿನಾಮಿಯಲ್. ಪಾಲಿನಾಮಿಯಲ್ ಡಿಗ್ರಿ 2, ಡಿಗ್ರಿ ಇಸ್ 2 ಮೀನ್ಸ್ that is quadratic polynomial. Okay, degree is 3, that is cubic polynomial. Okay, degree 1 means that is linear polynomial, degree 2 means quadratic polynomial, degree 3 means cubic polynomial. So degree nodi yav polynomial anta baribeku. Okay, see the first one, x square plus x. So x square plus x, what is the degree of the polynomial? ಹೆಂಗೆ ಡಿಗ್ರಿ ತಗೋಬೇಕು ಅದು ಬಿಫೋರ್ ಮೈನಲ್ಲೇ ಲರ್ನ್ ಮಾಡಿದ್ದೀವಿ. ವಿಚ್ ಇಸ್ ದ ಹೈಯೆಸ್ಟ್ ಡಿಗ್ರಿ ಅದೇ ತಗೋಬೇಕು ಅಂತ. ಇಲ್ಲಿ ಎಕ್ಸ್ ಟು ದಿ ಪವರ್ 1, ಇಲ್ಲಿ ಎಕ್ಸ್ ಟು ದಿ ಪವರ್ 2. ಸೊ ಹೈಯೆಸ್ಟ್ ಡಿಗ್ರಿ ತಗೋಬೇಕು 2. ಸೊ ದಿಸ್ ಪಾಲಿನಾಮಿಯಲ್ ಡಿಗ್ರಿ ಇಸ್ 2. ಸೊ ಡಿಗ್ರಿ ಇಸ್ 2. ಸೊ ಇದಕ್ಕೆ ಡಿಗ್ರಿ ಇಸ್ 2. ಸೊ ಡಿಗ್ರಿ 2 ಅಂದರೆ ಅದು ಏನು ಪಾಲಿನಾಮಿಯಲ್? ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಸೊ ಕ್ವಾಡ್ರಾಟಿಕ್ polynomial. Next one, second one, x minus x cube. So x to the power ಏನು ಇಲ್ಲ ಅಂದರೆ 1, ಇಲ್ಲಿ 1, here 3. So what is the degree? 3. So that is degree 3. This polynomial is highest degree ನೇ ತಗೋಬೇಕು, degree 3. So 3 ಅಂದರೆ what is? Cubic. So this one is cubic polynomial. Next one, third one, y plus y square plus 4. So y ಗೆ ಏನು ಪವರ್ ಕೊಟ್ಟಿಲ್ಲ, ಸೊ ಏನೂ ಇಲ್ಲ ಅಂದರೆ 1. ಸೊ y to the power 1, here y to the power 2. So which is the highest degree? 2. So that is degree of the polynomial. 2 ಅಂದರೆ ಏನು? ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಸೊ ಇನ್ನೊಂದು ನೆಕ್ಸ್ಟ್ ಸಮ್ಸ್ಗೆಲ್ಲ ಒಂದೊಂದು ಸಲ ಡಿಗ್ರಿ ಬರಿಬೇಕು ಅಂತ ನೀಡೆಡ್ ಇಲ್ಲ, ನೀವು ಜಸ್ಟ್ ಹಂಗೆ ನೋಡಿ ಐಡೆಂಟಿಫೈ ಮಾಡ್ಬೋದು ಯಾವ ಟೈಪ್ ಆಫ್ ದ ಪಾಲಿನಾಮಿಯಲ್. ಸಿ ಹಿಯರ್ 1 plus x. Fourth one is 1 plus x. 1 is the constant, x is the variable. ಅದಕ್ಕೆ degree is ಏನಿಲ್ಲ ಅಂದರೆ 1. So what is that? Here degree is 1. So that is
ಡಿಗ್ರಿ ಇಸ್ 1. ಡಿಗ್ರಿ 1 ಅಂದರೆ ಯಾವ ಪಾಲಿನಾಮಿಯಲ್ ಡಿಗ್ರಿ 1 ಅಂದರೆ ಲೀನಿಯರ್. ಸೊ ದಿಸ್ ಇಸ್ ಲೀನಿಯರ್ ಪಾಲಿನಾಮಿಯಲ್. ಓಕೆ, ನೆಕ್ಸ್ಟ್ ಒನ್ ಇಸ್ ಫಿಫ್ತ್ ಒನ್ 3t. 3t ಅಲ್ಲಿ ದಟ್ ಇಸ್ ಪವರ್ ಏನೋ t is the variable, so that is power ಏನೋ 1. ಸೊ 1 ಅಂದರೆ that is degree is 1. okay, degree 1 means so this also linear polynomial. okay, next ಅದು ಕಾನ್ಸ್ಟೆಂಟ್ ಇರಬೇಕು ಅದೆಲ್ಲ ನೀಡೆಡೇ ಇಲ್ಲ, ಕಾನ್ಸ್ಟೆಂಟ್ ಎಲ್ಲ ಕನ್ಸಿಡರೇ ಮಾಡೋಂಗಿಲ್ಲ. we should only see the variable degree. okay, next one is variable is r. okay, so then degree is 2. so degree is 2. so this is 2 means what is quadratic polynomial. next one is an x cube. 7x cube ಅಲ್ಲಿ that is degree is power is 3. ಹಂಗಂದ್ರೆ degree is 3. degree 3 means that is cubic polynomial. ಸೊ ಈ ಥರ ಕ್ಲಾಸಿಫೈ ಮಾಡಬೇಕು. ಸೊ ಡಿಗ್ರಿನ ನೋಡಿ ಅದು ಯಾವ ಕೈಂಡ್ ಆಫ್ ವೆರಿ ಇಂಪಾರ್ಟೆಂಟ್. ಓಕೆ, ಇದು ನಾವು ಕಂಟಿನ್ಯೂ ಮಾಡ್ತೀವಿ. ಯಾವುದು ಕ್ವಾಡ್ರಾಟಿಕ್ ಮಾತ್ರ ಕಂಟಿನ್ಯೂ ಮಾಡ್ತೀವಿ ನೆಕ್ಸ್ಟ್ ಇಯರ್ ಆಲ್ಸೋ. 10th ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಕಂಟಿನ್ಯೂ ಆಗುತ್ತೆ. ಸೊ ನಿಮಗೆ ಕ್ಲಾಸಿಫೈ ಮಾಡೋಕ್ಕೆ ಗೊತ್ತಿರಬೇಕು ದಟ್ ಇಸ್ ಲೀನಿಯರಾ ಕ್ವಾಡ್ರಾಟಿಕಾ ಕ್ಯೂಬಿಕಾ ಅಂತ. ಸೊ ಐ ಹೋಪ್ ಯು ಆರ್ ಲೈಕ್ ದಿಸ್ ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ಸೊ ನೆಕ್ಸ್ಟ್ ವಿಡಿಯೋಲಿ ನೆಕ್ಸ್ಟ್ ಮೈನ್ ನೋಡೋಣ. ಸೊ ಅದಕ್ಕೆ ಕ್ಲಿಕ್ ದ ಬೆಲ್ ಐಕಾನ್ ಟು ಗೆಟ್ ದ ರೆಗ್ಯುಲರ್ ನೋಟಿಫಿಕೇಷನ್. ನಾವು ಡೈಲಿ ಆಲ್ಟರ್ನೇಟಿವ್ ಡೇಸಲ್ಲಿ ವಿಡಿಯೋ ಅಪ್ಲೋಡ್ ಮಾಡುವಾಗ ನಿಮಗೆ ಬರುತ್ತೆ. ಸೊ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಅದು ನಮಗೆ ಎಂಕರೇಜ್ಮೆಂಟ್ ಆಗಿರುತ್ತೆ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ. ಥ್ಯಾಂಕ್ ಯು.